ಆಗ್ತದೆ. ಆಮೇಲೆ ಮಕ್ಳು ಮರಿ ಮೇನ್ ರೋಡ್ ಓಡಾಡಕ್ಕೆ ನೀರು ಹಿಡ್ಕೊಂಬರ್ತು, ಒಂದು ಹೆಚ್ಚು ಕಮ್ಮಿ ಆಯ್ತು, ಒಂದು ಹೋಯ್ತು ಬಂತು. ಅದು ಸಪ್ರೇಟ್ ಅದಲ್ಲ ಅಲ್ಲಿ ಮಾಡೋದಲ್ವಾ. ಹೇಳಿದ್ರೆ ಏನಂತಾರೆ ಇದ್ರ ಬಗ್ಗೆ? ನಾವೇನ್ ಕೇಳಿದ್ರು ಸರ್, ಅವರೆಲ್ಲ ಅಲ್ಲೇ ಮಾಡಿಸ್ಬೇಕು ಅಂತಾರಲ್ಲ. ಏನ್ ಕಲ್ ಮಾಡೋದ್ ಕಾರಣ ಗೊತ್ತಿಲ್ಲ. ಏನ್ ನಿಮ್ಗೆ ಗೊತ್ತಿಲ್ಲ? ನಮ್ಗೆ ಗೊತ್ತಿಲ್ಲ. ನಮ್ಮ ಮಟ್ಟಿ ಕಡೆ ಕಿತ್ಬೇಕು ಅಂತ ಒಂದು ಉದ್ದೇಶನ ಏನೋ ಇಕ್ಬಾರ್ದು ಅಂತ ಇಕ್ಬಾರ್ದು ಅಂತ ವಾಲರೇಟಿಗೆ ಹೋಗ್ಬೇಕಲ್ಲ. ಎಲ್ಲ ಒಂದ್ ಕಡೆ ಜಾತಿ ರಾಜಕೀಯ ಮಾಡ್ತಾವ್ರೆ ಅಂತ ಮಾಡ್ತಾರೆ ಹೇಳ್ತಾ ಇರೋಂಥದ್ದು. ಮಾಡ್ತಾರೆ, ಜಾತಿ ರಾಜಕೀಯ ಮಾಡ್ತಾರೆ. ಯಾರು ಮಾಡ್ತಾ ಇರೋದು ಜಾತಿ ರಾಜಕೀಯ? ಊರಾಗನೆ ಅಲ್ಲಿ ಡಬಲ್ ರೋಡ್ ಆಗ್ತದೆ ಅಂತಾರೆ, ರೋಡ್ ಆಗ್ತದೆ ಅಂತಾರೆ. ಅಲ್ಲಿ ಟ್ಯಾಂಕಿ ಮಕ್ಕಳು ಮರಿ ಹೋಗ್ಬೇಕು ಬರ್ಬೇಕು, ಮುಂದೆ ಸಮಸ್ಯೆ ಆಗುತ್ತೆ. ಓಕೆ. ನೆಲಮಂಗಲ ತಾಲೂಕು ಅಧ್ಯಕ್ಷ ಚೆನ್ನೇಗೌಡ ಅಂತ. ಇಲ್ಲಿ ನಮ್ಮ ಮಿಸ್ಸಸ್ ಬಂದು ಇದೇ ಗ್ರಾಮದ ಮೆಂಬರ್ ಆಗಿದ್ದಾರೆ. ಮೊದಲು ಅಧ್ಯಕ್ಷರಾಗಿದ್ರು, ಈ ಮೆಂಬರ್ ಆಗಿದ್ದಾರೆ. ನಾವೀಗ ಆಲ್ರೆಡಿ ಕುಡಿಯೋ ನೀರು ಘಟಕ ಮಾಡಬೇಕು, ಮತ್ತೆ ನೀರಿಂದ ಏನೇ ಮಾಡಬೇಕು ಅಂತಲೂ ನಾನಲ್ಲಿ ಏನೀಗ ಅದು ಹರಿಜನ ಒಂದು 80 ಮನೆ ಐತೆ, ಮಿಕ್ಕಿದ್ದೆಲ್ಲ ಇದೈತೆ. ನಾವು ಅಲ್ಲೇ ಸೆಂಟ್ರಲ್ ಪ್ಲೇಸ್ ಆಗಿ ಖಾತೆ ಮಾಡಿಸಿ ಬಿಟ್ಟಿದ್ದೀವಿ ಆಲ್ರೆಡಿ. ಆಗಲೇ ಏನೋ ಕುಡಿಯೋ ನೀರು ಘಟಕ ಆದ್ರೂ ಆಗಲಿ, ಸಿಸ್ಟಮ್ ಆದ್ರೂ ಆಗಲಿ, ಏನೇ ಮಾಡಿದ್ರು ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ. ಈಗ ಇವ್ರೇನ್ ಮಾಡಿದ್ದಾರೆ, ಬಿಜೆಪಿಯಿಂದ ಸಂಸದರು ಅವ್ರೇನ್ಬಿಟ್ಟು ಯಾರೋ 2 ಮನೆಯವ್ರ ಮಾತು ಕೇಳ್ಕೊಂಡು ಸಾರ್ವಜನಿಕ ರಸ್ತೆಗಳು ಮಾಡುವಂತ ಅವಶ್ಯಕತೆ ಇಲ್ಲ. ಗ್ರಾಮ ಠಾಣೆ ಇಲ್ದಲೇ ಇದ್ರೆ ಬೇಕಾದ್ರೆ ರಸ್ತೆಗಳು ಮಾಡ್ಲಿ. ಇವಾಗ ಗ್ರಾಮ ಠಾಣೆ ಇದ್ದೂ ಉದ್ದೇಶಪೂರ್ವಕವಾಗಿ ಅಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಅದು ಎಲ್ಲರಿಗೂ ಅನಾನುಕೂಲ ಆಗ್ತಾ ಇದೆ ಅಲ್ಲಿ ಮಾಡೋದ್ರಿಂದ. ಈಗ ನಾವೀಗ ಗ್ರಾಮ ಠಾಣೆನ ಮಾಡ್ಲಿ. ಈಗ ಅಲ್ಲೇನೋ ಹರಿಜನ ಒಂದು ಕಾರಣಕ್ಕೋಸ್ಕರ ಏನೋ ಮಾಡ್ತಾ ಇಲ್ವಾ ಅಂತಲೂ ನನ್ಗೆ ಅರ್ಥವಾಗ್ತಾ ಇಲ್ಲ ಅವರಲ್ಲಿ. ಯಾಕೆ ಕಾಲೋನಿ ಇರೋದ್ರಿಂದ ಆ ಉದ್ದೇಶ ಇಟ್ಕೊಂಡು ಏನೋ ಮಾಡ್ತಾವ್ರೇನೋ ಗೊತ್ತಿಲ್ಲ. ಈಗ ಮಿಕ್ಸ್ ಇರ್ಲಿ ಇಲ್ದ ಇರ್ಲಿ, ಅದು ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕು, ಅಲ್ಲೆಲ್ಲ ಹರಿಜನರು ಜಾಸ್ತಿ ಇದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಏನೋ ಮಾಡ್ತಾವ್ರೋ ಅದು ಗೊತ್ತಾಗ್ತಾ ಇಲ್ಲ. ಬಟ್ ನಾವಂತೂ ಅಲ್ಲಿ ಮಾಡಕ್ ಬಿಡೋದಿಲ್ಲ. ನಾನು ಬೆಳಗ್ಗೆನು ಜಿಲ್ಲಾ ಅಧ್ಯಕ್ಷರು ಬಂದಿದ್ರು, ಬಿಜೆಪಿ ಜಿಲ್ಲಾಧ್ಯಕ್ಷರು. ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ಊರು ಎಲ್ಲಿ ಹೇಳ್ತಾರೋ, ಜನ ಎಲ್ಲಿ ಹೇಳ್ತಾರೋ ಅಲ್ಲೇ ಮಾಡ್ಬೇಕು, ಮತ್ತೆ ಅದಕ್ಕೋಸ್ಕರ ಮೀಸಲಿರ್ತಕ್ಕಂಥ ಜಾಗದಾಗೆ ಮಾಡ್ಬೇಕು ಅಂತಲೇ ನನ್ನ ಒಂದು ಮನವಿನೂ ಮಾಡಿದ್ರು. ಅವರು ಕೇಳಕ್ ರೆಡಿ ಇಲ್ಲ ಯಾರ ಮಾತನ್ನು. ಅವರು ನಾವು ಈಗ ಏನಾಗೈತೆ, ನಮ್ಮ MP ಗ್ರಾಂಟ್ ಅಲ್ವಾ ಅಂತಾರೆ. ನಾವು MP ವೋಟ್ ಹಾಕಿಲ್ವಾ, ನಮ್ಮೂರಾಗ ವೋಟ್ ಹಾಕಿಲ್ವಾ? ಇಲ್ಲಿ ಪಕ್ಷ ಬರಬಾರ್ದು. ಒಂದ್ಸತಿ ಗೆದ್ದ ಮೇಲೆ ದಳ ಆಗ್ಲಿ, ಕಾಂಗ್ರೆಸ್ ಅಲ್ಲಿ, ಬಿಜೆಪಿ ಎಲ್ಲ ಒಂದೇನೆ, ಮತ್ತೆ ಜನ ಎಲ್ಲಾನು ಒಂದೇನೆ. ಎಲ್ಲಾ ಜನನು ಮಾತು ಕೇಳಿ ಎಲ್ಲಿ ಹೇಳ್ತಾರೋ, ಜನ ಸಮ್ಮತಿಸ್ತಾರೋ ಅಲ್ಲಿ ಮಾಡ್ಬೇಕೇ ಹೊರತು ಯಾರೋ 2-3 ಮಾತು ಕೇಳ್ಕೊಂಡು ಇವತ್ತು ಅಲ್ಲಿ ಮಾಡ್ತಾ ಇದೆ. ಬಟ್ ನಾವು ಅಲ್ಲಿ ಮಾಡಕ್ ಬಿಡೋದಿಲ್ಲ. ನಾವು ಮುಂದಿನ ಹೋರಾಟ ಏನ್ ಮಾಡ್ಬೇಕು ಅಂತ ಕೂತ್ಕೊಂಡೆಲ್ಲ ಡಿಸ್ಕಸ್ ಮಾಡಿ ಮುಂದಿನ ಹೋರಾಟ ಮಾಡ್ತೀವಿ ನಾವು. ಏನಿವಾಗ ಸಮಸ್ಯೆ ಏನಿಲ್ಲ. ನಮ್ಮೂರಿನಲ್ಲಿ ಹಳೆಯದೊಂದು ಪಾಯಿಂಟ್ ಇತ್ತು. ನಾವು ಆಗಿನ ಕಾಲದಿಂದನೂ ಒಂದು ಒತ್ತೋಬೋರ್ ಇತ್ತು. ಅಲ್ಲಿ ಈ ಸೂತಕ್ ಜಾಗ ಅಂತ ನಾವೆಲ್ಲ ಊರು ಸೆಂಟ್ರಿ ಇದೆ. ಇಲ್ಲಿ ರಸ್ತೆಯಲ್ಲಿ ಮಾಡಿದ್ರೆ ಏನು ಮಾಡ್ತಾರೆ, ವಯಸ್ಸಾದವ್ರು ತಗೊಳಕ್ ಹೋಗ್ತಾರೆ, ಹುಡುಗರು ಮಕ್ಳುಗಳು ಹೋಗ್ತಾರೆ. ಆ ಕಡೆಯಿಂದ ಹಾಲಿನ ಗಾಡಿ ಬರುತ್ತೆ, ಮತ್ತೆ ಈ ಕಡೆಯಿಂದ ಸ್ಕೂಟರ್ಗಳು ಬರ್ತವೆ, ಓಡಾಡ್ತಾ ಇರ್ತದೆ. ಮುಂದಿನ ದಿನಗಳಲ್ಲಿ ಅದು ತೊಂದರೆನೆ. ಯಾಕಂದ್ರೆ ಹಿರಿ ಜೀವಗಳು ನೀರು ತಗೊಂಡ್ಬೇಕು ಬರ್ತಾರೆ. ಯಾವಾಗಲೂ ಹುಡುಗರು ಇರಲ್ಲ, ಮಕ್ಳುಗಳು ಇರಲ್ಲ, ವಯಸ್ಸಾದವ್ರು ಅಂತ ಹೋಗ್ತಾರೆ. ಗಾಡಿಗಳು ಅದು ಇದು ಬಂದು ಏನೋ ಆಕ್ಸಿಡೆಂಟ್ ಅದು ಇದು ಆದಾಗ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಆ ಕಾರಣ ನಾವೇನು ಹೇಳ್ತಾ ಇದೀವಿ ಅಂದ್ರೆ, ಅಲ್ಲೊಂದು ಪಾಯಿಂಟ್ ಇದೆ, ಗ್ರಾಮ ಠಾಣದಲ್ಲಿ ಒಂದು ಪಾಯಿಂಟ್ ಬಿಟ್ಟಿದ್ದಾರೆ ಅವತ್ತಿಂದ. ಆ ಪಾಯಿಂಟ್ ಅಲ್ಲಿ ಮಾಡ್ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವರು ಅದಕ್ಕೆ GPS ಆಗ್ಬಿಟ್ಟಿದೆ, ಅದಾಗಿದೆ ಇದಾಗಿದೆ ಅಂತ ಹೇಳ್ತಾರೆ. ನಮ್ಗೆ ಅಲ್ಲಿ ಸೂಕ್ತ ಜಾಗ ಅಲ್ಲ ಅದು. ನಮ್ಗೆ ಏನು ಇಲ್ಲಿದೆಯೋ, ಹಳೆ ಪಾಯಿಂಟ್ ಏನಿದೆಯೋ, ಗ್ರಾಮ ಠಾಣೆ ಏನ್ ಬಿಟ್ಟಿದಾರೋ ಅಲ್ಲಿ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ, ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ, ಮತ್ತೆ ವಯಸ್ಸಾದವ್ರಿಗೂ ಅನುಕೂಲ ಆಗ್ತದೆ ಅಂತ ನಾವು ನಮ್ಮ ಒಂದು ನಂಬಿಕೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ನೋಡ್ಬೇಕು. ಸರ್, ಯಾರನ್ನು ಸ್ಪಂದಿಸಿ ಅಥವಾ ಯಾರೇ ಜನಗಳಿಗಾಗಿ ಏನು ಹೇಳಿಲ್ಲ, ಅವ್ರು ಬಂದು ಕೇಳಿಲ್ಲ. ಬಂದ್ರು ಅವ್ರ ಏಕಾಏಕಿ ಯಾರೋ 2-3 ಹೇಳಿದ್ರೇನೋ ಅವ್ರ ಮಾತನ್ನ ನಂಬ್ಕೊಂಡು ಹೋಗ್ಬಿಟ್ಟು ಈ ತರ ಮಾಡಿದ್ದಾರೆ. ಅದು ನಮಗೆ ಒಪ್ಪಿಗೆ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಆ ಪಾಯಿಂಟ್ ಅಲ್ಲಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಯಾಕಂದ್ರೆ ಅಲ್ಲಿ ಊರ್ ಸೆಂಟ್ರ್ ಇದೆ, ಗ್ರಾಮ ಠಾಣದಿಂದ ನಾವು ಅಲ್ಲಿ ಬಿಡಿಸ್ಕೊಂಡಿದೀವಿ. ಹಳೆ ಬೋರು, ಒತ್ತ ಬೋರ್ ಇತ್ತು. ಯಾಕಂದ್ರೆ ಅದು ಸೈಡಲ್ಲಿ ಇದೆ, ಯಾರಿಗೂ ಅದು ತೊಂದರೆ ಆಗೋದಿಲ್ಲ. ಅಲ್ಲೇ ಮಾಡ್ಕೊಡ್ಬೇಕಂತ ನಮ್ಮ ಒಂದು ಆಹ್ವಾನ ಅಷ್ಟೇ. ಸರ್, ಅಲ್ಲಿ ಬ್ಯಾನರ್ ನಲ್ಲಿ ಪೋಸ್ಟರ್ ಅನ್ನು ನೋಡಿದಂತ ಸಂಸದರು ಹೇಳ್ತಾರೆ, ಈ ಒಂದು ಪ್ಲಾನಿಂಗ್ ನಮ್ಮ ಕೇಂದ್ರ ಸರ್ಕಾರದ ಪ್ಲಾನಿಂಗ್ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಮಾಹಿತಿ ಕಾಂಟ್ರಾಕ್ಟರ್ ಇಲ್ವಾ ಅಂತ, ಅಥವಾ ಸುಖ ಸುಮ್ನೆ ಏನೋ ಒಂದು ಸಂಸದರು ಬರ್ತಾರೆ ಅಂತ ತರಾತುರಿನಲ್ಲಿ ಬ್ಯಾನರ್ ಹಾಕ್ತಿರೋ ಅಂತ? ಅಲ್ಲ, ಖಂಡಿತ ಅದು ತರಾತುರಿಯಲ್ಲಿ ಬ್ಯಾನರ್ ಹಾಕೊಂಡಿರೋದೆ. ಯಾಕಂದ್ರೆ ಅವ್ರು ಯಾರ್ಯಾರು ಬೇಕೋ ಅವ್ರಿಗೆ ಮೆಸೇಜ್ ಕೊಟ್ಟಿರ್ತಾರೆ, ಈ ತರ ಬರ್ತಾ ಇದ್ದೀನಿ, ಈ ತರ ಒಂದು ಇದನ್ನ ಕೊಟ್ಟಿ, ಏನು ನನ್ನೊಂದು ಫ್ಲೆಕ್ಸ್ ಹಾಕಿ, ಮತ್ತೆ ಏನು ಬಾಳೆಕಂದ್ ಕಟ್ಟಿ, ಅದು ಇದು ಅಂತ ಹೇಳಿರ್ತಾರೆ. ಒಂದು 4-5 ಜನಕ್ಕೆ ಹೇಳಿರ್ತಾರೆ. ಅವ್ರು ಕಟ್ಕೊಂಡಿರ್ತಾರೆ. ಅವ್ರ ಇಷ್ಟ ಬಂದಂಗೆ ಮಾಡ್ಕೊಂಡಿದ್ದಾರೆ. ಯಾರಿಗೂ ಇದು ನಮ್ಗೆ ಒಪ್ಪಿಗೆ ಇಲ್ಲ. ಯಾಕಂದ್ರೆ ಹಿರಿಯ ಮುಖಂಡರಾದಂತ ನಮ್ಮ ಚೆನ್ನೇಗೌಡರು ಇದ್ದಾರೆ, ನಮ್ಮ ಮುಖಂಡರಾದಂತ ಇವರು ಕೆಂಪಯ್ಯನವರು ಇದ್ದಾರೆ. ಯಾರಿಗೂ ತಿಳಿಸೇ ಇಲ್ಲ ಸರ್. ಗ್ರಾಮಸ್ಥರು ಚರ್ಚೆ ಮಾಡಿದ್ರೆ ನಾವು ಚರ್ಚೆ ಮಾಡಿದ್ವಿ, ಒಂದು 10 ಜನ ಸೇರ್ಕೊಂಡು, ನಾವೊಂದು 10 ಜನ ಸೇರ್ಕೊಂಡು, ಮುಖಂಡರುಗಳು ಏನಿದೀವೋ ಅವರೆಲ್ಲ ಸೇರ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗೂ ಅವರು, ನಾವು ಒಂದು ಫೋನ್ ಕರೆ ಮಾಡಿದಾಗ ಅವರು ಸರಿಯಾಗಿ ಸ್ಪಂದಿಸ್ಲಿಲ್ಲ ನಮ್ಗೆ, ದೊಡ್ಡವರೆಲ್ಲ. ಹಾಗಾಗಿ ನಮ್ಗೆ ಅದು ಸರಿ ಇಲ್ಲ ಅಂತ ಕಾಣಿಸ್ತದೆ. ನಾವು ಯಾವ್ದೇ ಕಾರಣಕ್ಕೂ ಅಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ.
ಎಲ್ಲಿ ಅಲ್ಲಿ ನೀವು ಗುರುತಿಸಿರ್ತಕ್ಕಂಥ ಜಾಗಕ್ಕೆ. ಖಾತೆ- ಹಳೆ- ಹಳೆ ಜಾಗ. ಇಲ್ಲಿ ಖಾತೆ ಇದೆ. ಖಾತೆ ಇದೆ, ಅದು ಗ್ರಾಮ ಠಾಣದಲ್ಲಿ ಅದಕ್ಕೋಸ್ಕರನೇ ಬಿಟ್ಟಿದ್ದಾರೆ. ನೀರಿಗೋಸ್ಕರನೇ ಖಾತೆ ಮಾಡಿ. ನೀರಿಗೋಸ್ಕರನೇ ಟ್ಯಾಂಕ್ ಇದೆ, ಫಸ್ಟ್ ಒತ್ತೋಬರ್ ಇತ್ತದು. ಇವಾಗ ಅಲ್ಲಿ ನಾವು ಸಿಸ್ಟಮ್ ಇಟ್ಟಿದೆ ಈಗ ನಾವು ಅಲ್ಲೇ ಮಾಡ್ಕೊಡ್ಬೇಕಂತ ನಮ್ಮ ಒಂದು ಅಹವಾಲ್ ಅಷ್ಟೇ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಚಲವಾದಿ ಮುಂದರಾಜು ಅಂತ, ನಾನು ಸಂಸ್ಥಾಪಕ ಅಧ್ಯಕ್ಷ ಭೀಮುಕ್ತರ ಜನಪರ ಸೇನೆ. ಅನುಕೂಲ, ಮಕ್ಕಳು ಮರಿ ಹೋಗೋದು, ಮಕ್ಕಳು ಮರಿ ಓಡಾಡ್ತಾ ಇರ್ತಾರೆ, ವಯಸ್ಸಾದವ್ರು ಹೋಗ್ತಾರೆ ಅಲ್ಲಿ ನೀರ್ ತರೋದು ಅನನುಕೂಲ ಆಗ್ತದೆ. ಒಂದು ಆಕ್ಸಿಡೆಂಟ್ ಆಯ್ತು, ಇನ್ನೊಂದು ಆಯ್ತು, ಅದು ಸಿಕ್ಕಾಪಟ್ಟೆ ರೋಡು ಇವತ್ತೆಲ್ಲ ಇನ್ನ ದೊಡ್ಡದಾಗ್ತದ ರೋಡು. ಅದಕ್ಕೋಸ್ಕರ ಅದ್ರ ಪಕ್ಕಕ್ಕೆ ಈ ಜಾಗ ಇದೆ, ಗ್ರಾಮ ಠಾಣೆ ಜಾಗ. ಅದ್ರಲ್ಲಿ ಇಡಕ್ಕೆ ನಾವೆಲ್ಲರೂ ಒಪ್ಪಿಗೆ ಮಾಡಿದ್ವು. ಬೆಳಿಗ್ಗೆ ನಾವು ಗಲಾಟೆನೂ ಮಾಡಿದ್ವು ಅದ್ರ ಬಗ್ಗೆ. ಏನಂತ ಅಲ್ಲಿ ಬೇಡ, ಇಲ್ಲೇ ಇಡಿ, ಏನಾಗ್ತದೆ, ಇಲ್ಲಿ ಎಲ್ಲರಿಗೂ ಅನುಕೂಲ ಅಲ್ವಾ. ಅದ್ರ ಮೇಲೆ ಊರು ಬೆಳೆದಿರೋದು ಆ ಕಡೆ ಇದೆ. 4-5 ಮನೆಗೋಸ್ಕರ ಇತ್ ಕಡೆ ಮಾಡೋದು ಅನನುಕೂಲ ಅಂತ ಹೇಳ್ದು ಸರ್.